ಭೈರವಿ ಕಲೆಕ್ಷನ್ಸಿಂದ ನಿನ್ನೆ ನನಗೆ ಒಂದು ಜ್ಯುವೆಲರಿ ಸೆಟ್ನ ಸೆಂಡ್ ಮಾಡಿದರು. ಅಪ್ಪ ಹೋಗಿ ರಿಸೀವ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಜ್ಯುವೆಲರ್ಸ್ ಯಾವ ರೀತಿ ಇದೆ ಅಂತ ಅನ್ಬಾಕ್ಸ್ ಮಾಡಿ ನೋಡೋಣ. ಆ್ಯಂಡ್ ಇದು ಪೇಯ್ಡ್ ಕೊಲಾಬ್ರೇಷನ್ ಆಗಿರುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಆ್ಯಕ್ಚುಲಿ 7K ಕಂಪ್ಲೀಟ್ ಆಗಿದೆ. 7,000 ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಲಾಟ್ಸ್ ಆಫ್ ಲವ್. ಪಾಪು ಎದೊಳ್ತಿದ್ದಾನೆ. ಎಷ್ಟು ಟೇಕ್ ತೊಗೊಂಡಿದ್ದೀನಿ ಗೊತ್ತಾ ಇವತ್ತು ವಿಡಿಯೋ ಮಾಡೋದಕ್ಕೆ. ಸೊ ಆ್ಯಕ್ಚುಲಿ ನೀವು ತಮ್ಮನೇಲಿ ನೋಡಿರ್ತೀರಾ, ನಾನಿವತ್ತು ಜ್ಯುವೆಲರಿ ಪ್ರಾಡಕ್ಟ್ ಏನಿದೆ ಅದನ್ನು ರಿವ್ಯೂ ಕೊಡೋಣ ಅಂತ ಬಂದಿದ್ದೀನಿ. ಇದು ಪೇಯ್ಡ್ ಪ್ರಮೋಷನ್ ಅಂತ ಆದರೂ ಅಂದ್ಕೊಳ್ಳಿ ಅಥವಾ ಕೊಲಾಬ್ರೇಷನ್ ಅಂತ ಆದರೂ ಅಂದ್ಕೊಳ್ಬೋದು. ಸೊ ನಾನಿವತ್ತು ಒಂದು ಜ್ಯುವೆಲರಿ ಕಲೆಕ್ಷನ್ ಏನಿದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಆಲ್ರೆಡಿ ನೆಕ್ಲೆಸ್ನ ವೇರ್ ಮಾಡಿದ್ದೀನಿ. ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳ್ಬೋದು ನೀವು. ಭೈರವಿ ಕಲೆಕ್ಷನ್ಸ್ ಅವ್ರ ಕಡೆಯಿಂದ ನನಗೊಂದು ನಿನ್ನೆ ಜ್ಯುವೆಲರಿ ಪ್ರಾಡಕ್ಟ್ ಏನಿದೆ ಅದನ್ನು ಸೆಂಡ್ ಮಾಡಿದರು. ನಾನು ಮನೆಯಲ್ಲೇ ಇರೋದ್ರಿಂದ ಬಾಣ್ತಿ ಅಲ್ವಾ, ಸೊ ನೀವು ನೋಡ್ತಿರ್ಬೋದು ಹೆಂಗೆ ರೆಡಿ ಆಗಿ ಕೂತಿದ್ದೀನಿ, ಬಾಣ್ತಿ ಥರ ಇದ್ದೀನ ಅಂತ ಎಲ್ಲ ಕಮೆಂಟ್ ಮಾಡ್ತೀರಾ. ಐನೋ ವಿಡಿಯೋ ಮಾಡಲೇಬೇಕು, ಹಾಗಾಗಿ ನಾನು ಇವತ್ತು ರೆಡಿಯಾಗಿ ಕೂತಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ಯಾರು ಬೇಡ ಕಮೆಂಟ್ ಮಾಡಬೇಡಿ. ಆ್ಯಂಡ್ ನಿನ್ನೆ ಪಾರ್ಸಲ್ನ ನಾನು ರಿಸೀವ್ ಮಾಡೋದಕ್ಕಾಗಲಿಲ್ಲ. ನಮ್ಮ ಅಪ್ಪ ಹೋಗಿ ಸೈನ್ ಮಾಡಿಬಿಟ್ಟು ಪ್ರಾಡಕ್ಟ್ನ ರಿಸೀವ್ ಮಾಡಿದರು. ಆ್ಯಕ್ಚುಲಿ ನಾನು ಸ್ಯಾರಿ ವೇರ್ ಮಾಡಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಈ ಟೈಮಲ್ಲಿ ನನಗಿನ್ನೂ ಒಂದು ಪಾಪುಗೆ 1 ತಿಂಗಳು ಆದಮೇಲೆ 12 ಡೇಸ್, ಪಾಪುಗೆ 1.5 ತಿಂಗಳು ಅಲ್ವಾ. ಸೊ ಹಾಗಾಗಿ ನಾನು ಸ್ಯಾರಿ ಎಲ್ಲ ವೇರ್ ಮಾಡೋದಕ್ಕೆ ತುಂಬಾ ಕಷ್ಟ ಆ್ಯಕ್ಚುಲಿ. ಸೊ ಪಾಪು ಬೇರೆ ಅಳ್ತಾ ಇರ್ತಾನೆ, ಫೀಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಸ್ಯಾರಿ ವೇರ್ ಮಾಡಿಲ್ಲ. ಸೊ ಇದು ಈ ಡ್ರೆಸ್ ಬಂದು, ನೀವು ಇದನ್ನು ಕಮೆಂಟ್ ಮಾಡ್ತೀರಾ ಐನೋ, ನಂಗೆ ಗೊತ್ತು. ಸೊ ಈ ಡ್ರೆಸ್ ಬಂದು ನನ್ನ ಕಾಲೇಜ್ ಡೇಸ್ ಏನಿತ್ತು, ಡಿಗ್ರಿಗೆ ಬಂದ ಮೇಲೆ ಫಸ್ಟ್ ಇಯರ್ BCom ಮಾಡ್ತಿರ್ಬೇಕಾದ್ರೆ ನಾನು ಈ ಡ್ರೆಸ್ನ ಸ್ಟಿಚ್ ಮಾಡಿಸಿದ್ದು. ಆ್ಯಕ್ಚುಲಿ ಈ ಡ್ರೆಸ್ ಬಂದು ಇದು ಸ್ಯಾರಿಲಿ ಡ್ರೆಸ್ನ ಸ್ಟಿಚ್ ಮಾಡಿಸಿದ್ದೀನಿ. ಈ ಸ್ಯಾರಿ ಬಂದು ನಮ್ಮ ಅಮ್ಮಂದು. ಈ ಸ್ಯಾರಿ ಬಂದು ನನ್ನ ಅಮ್ಮಂದು. ಅವ್ರ ಹತ್ರ ಇದು ಕಲರ್ ಚೆನ್ನಾಗಿದೆ ಅಂತ ಹೇಳಿ ನಾನು ಅವ್ರ ಹತ್ರ ಸ್ಯಾರಿನ ತೊಗೊಂಡು ಸ್ಟಿಚ್ ಮಾಡಿಸಿ ವೇರ್ ಮಾಡಿದೆ. ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳಿದ್ದೀನಿ, ಓಕೆನಾ. ಕಾಲೇಜ್ ಡೇಸಲ್ಲಿ ಸಣ್ಣ ಇದ್ದೆ. ಕೊರೋನಾ ಅಂತ ಏನು ಬಂತು ಆ ಟೈಮಲ್ಲಿ ಸ್ವಲ್ಪ ತಿನ್ನೋದು, ಉಣ್ಣೋದು, ಮಲ್ಕೊಳ್ಳೋದು ಎಲ್ಲ ಮನೇಲೇ ಅಲ್ವಾ. TV ನೋಡು, ತಿನ್ನು, ಮಲ್ಕೋ ಅಷ್ಟೇ. ವಾಕ್ ಮಾಡೋಂಗಿಲ್ಲ, ಏನಿಲ್ಲ. ಸೊ ಹಾಗಾಗಿ ಅವಾಗ ಸ್ವಲ್ಪ ದಪ್ಪ ಆಗಿದೆ. ಅದಾದಮೇಲೆ ಮದುವೆ ಟೈಮಲ್ಲಿ ಮೈಗೆ ಅರ್ಶಿನ ಎಲ್ಲ ಹಚ್ತಾರಲ್ವ. ಸೊ ಆ ಟೈಮಲ್ಲಿ ಅರ್ಶಿನ ನೀರು ಬಿದ್ದ ಮೇಲೆ ಇನ್ನೂ ಸ್ವಲ್ಪ ದಪ್ಪ ಆದೆ. ಇವಾಗ ಸ್ವಲ್ಪ ಏನು ಹೇಗೆ ಕಾಣಿಸ್ತಿದೆ ನನಗೆ ಗೊತ್ತಿಲ್ಲ, ಕೈಯೆಲ್ಲ ಸಣ್ಣನೇ ಇದೆ. ಸೊ ಆ್ಯಕ್ಚುಲಿ ಡ್ರೆಸ್ಸು ನನಗಾಯಿತು. ಸಣ್ಣ ಇದ್ದೀನೋ ದಪ್ಪ ಇದ್ದೀನೋ ಗೊತ್ತಿಲ್ಲ, ಆದರೆ ಸ್ವಲ್ಪ ದಪ್ಪ ಇದ್ದೀನಿ ಅಂತ ಅನಿಸ್ತಿದೆ. ಮೊದಲು ಹೋಲಿಸ್ಕೊಂಡು ಇವಾಗ ಸ್ವಲ್ಪ ದಪ್ಪ ಇದ್ದೀನಿ. ಸೊ ತುಂಬ ವರ್ಷಗಳಾದಮೇಲೆ ಈ ಡ್ರೆಸ್ನ ವೇರ್ ಮಾಡಿದ್ದೀನಿ. ನಂಗೆ ತುಂಬ ಇಷ್ಟ ಆಯಿತು. ತುಂಬ ಅಂದರೆ ಓಲ್ಡ್ ಮೆಮೊರೀಸ್ ಎಲ್ಲ ನೆನಪಾಗ್ತಾ ಇತ್ತು. ಸೊ ವಿಡಿಯೋ ಬರೋಣ. ಸೊ ನಿನ್ನೆ ನೈಟು ನಾನು ಅನ್ಬಾಕ್ಸ್ ಮಾಡಿ ನೋಡಿದೆ ಯಾವ ರೀತಿ ಇದೆ ಜ್ಯುವೆಲರ್ಸ್ ಅಂತ ಹೇಳಿ. ಸೊ ನೋಡ್ತಿರ್ಬೋದು ಒಂದು ನೆಕ್ಲೆಸ್ ಏನಿದೆ, ಸ್ಮಾಲ್ ನೆಕ್ಲೆಸ್. ಸೊ ಶಾರ್ಟ್ ನೆಕ್ಲೆಸ್ ಏನಿದೆ ಇದು ಆಲ್ರೆಡಿ ನಾನು ವೇರ್ ಮಾಡಿದ್ದೀನಿ, ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ. ಸೊ ಅನ್ಬಾಕ್ಸ್ ಮಾಡಿರೋ ವಿಡಿಯೋನ ನಾನು ಪಕ್ಕದಲ್ಲೇ ಶೇರ್ ಮಾಡ್ತಾ ಹೋಗ್ತೀನಿ. ನಂಗೆ ತುಂಬಾ ಇಷ್ಟ ಆಯಿತು. ಎಷ್ಟು ಕ್ಯೂಟಾಗಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಏನಪ್ಪ ಅಂತ ಹೇಳಿದರೆ, ಭೈರವಿ ಕಲೆಕ್ಷನ್ಸಿಂದ ನನಗೆ ಪ್ರಾಡಕ್ಟ್ ಏನು ಕಳಿಸಿದ್ರು, ಜ್ಯುವೆಲರಿ ಸೆಟ್. ಸೊ ನನಗೆ ತುಂಬ ಇಷ್ಟ ಆಯಿತು. ಎಷ್ಟು ಕ್ಯೂಟಾಗಿದೆ ಗೊತ್ತಾ. ಆ್ಯಕ್ಚುಲಿ ನಾನು ಇಯರಿಂಗ್ಸ್ನೂ ಕೂಡ ನಾನು ವೇರ್ ಮಾಡಿಲ್ಲ. ಇವಾಗ ವೇರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತೀನಿ ಅಂತ. ಪಾಪು ಇದ್ದೋಳು ಅಷ್ಟರಲ್ಲಿ ನಾನು ವಿಡಿಯೋ ಮಾಡಿ ಮುಗಿಸ್ಬಿಡ್ಬೇಕು.
ನೋಡ್ತಿರ್ಬೋದು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಲ್ವಾ ಇಯರಿಂಗ್ಸ್. ಆ್ಯಂಡ್ ಸ್ಟೋನ್ ವರ್ಕ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ನೋಡ್ತಿರ್ಬೋದು ಹೇಗೆ ಕಾಣಿಸ್ತಿದ್ದೀನಿ, ಚೆನ್ನಾಗಿದೆಯಾ? ನಂಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಏನು ಹೇಳ್ತಾರೆ, ಮಾಡ್ರನ್ಗಿಂತ ಟ್ರೆಡಿಷ್ನಲ್ ವೇರಲ್ಲಿ ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಟ್ರೆಡಿಷ್ನಲ್ ಡ್ರೆಸ್ಸಿಗೆ ಒಂದು ಒಳ್ಳೆ ಜ್ಯುವೆಲರಿ ಸೆಟ್ ಅಂತಲೇ ಹೇಳ್ಬೋದು. ಸೊ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಆ್ಯಂಡ್ ಇನ್ನೊಂದು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಾವಿವಾಗ ಹೊರಗಡೆ ಶಾಪಲ್ಲಿ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದರೆ, ಮ್ಯಾಟ್ ಫಿನಿಶ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಅದು ಒಂದು ರೀತಿ ಚಿನ್ನದ ಥರನೇ ಕಾಣಿಸುತ್ತೆ. ಸೊ ಗೋಲ್ಡ್ ಜ್ಯುವೆಲರ್ಸ್ ಥರನೇ ಕಾಣಿಸುತ್ತೆ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ರೆಕಮೆಂಡ್ ಮಾಡೋದೇ ಮ್ಯಾಟ್ ಫಿನಿಶ್ ಜ್ಯುವೆಲರ್ಸ್ನ ಪರ್ಚೇಸ್ ಮಾಡೋಣ ಅಂತ ಹೇಳಿ. ಸೊ ನಿಮಗೆ ಗೊತ್ತಿರುತ್ತೆ, ಹೊರಗಡೆ ಶಾಪಲ್ಲಿ ಮ್ಯಾಟ್ ಫಿನಿಶ್ ಜ್ಯುವೆಲರ್ಸ್ ತುಂಬಾ ಕಾಸ್ಟ್ ಇರುತ್ತೆ. ಈ ಥರ ಚಿಕ್ಕ ಚಿಕ್ಕ ಜ್ಯುವೆಲರ್ಸ್ ಸೆಟ್ ಆಗಿರ್ಬೋದು, ಇದೆಲ್ಲ ನಿಮಗೆ ಅರೌಂಡ್ 400ಇಂದ 500ವರೆಗೂ ಚಾರ್ಜ್ ಮಾಡೇ ಮಾಡ್ತಾರೆ. ಸೊ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಈ ರೀತಿ ನಿಮ್ಗೇನಾದರೂ ಗೊತ್ತಿರೋರಾಗಿರ್ಬೋದು, ಅಥವಾ ಈಗ ಭೈರವಿ ಕಲೆಕ್ಷನ್ಸ್ ಏನಿದೆ, ಸೊ ಅವರು ಸ್ವಲ್ಪ ನಿಮಗೆ ಈ ರೀತಿ ಅಫೋರ್ಡೆಬಲ್ ಪ್ರೈಸಲ್ಲಿ ಜ್ಯುವೆಲರೀಸ್ ಸಿಗುತ್ತೆ. ಆ್ಯಂಡ್ ಆಲ್ಸೋ ನಾನು ಕೆಲವೊಂದು ಪಿಕ್ಚರ್ಸ್ನೆಲ್ಲ ನಿಮಗೆ ಶೇರ್ ಮಾಡ್ತೀನಿ. ಸೊ ಅದೆಲ್ಲ ತುಂಬಾ ಕಡಿಮೆ, 350, 250, 280. ಸೊ ಆ ರೀತಿಯಿಂದ ನಿಮಗೆ ಜ್ಯುವೆಲರ್ಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಅವ್ರ ಹತ್ರ ನಿಮಗೆ ಮದುವೆಗೆ ಬೇಕಾದರೆ ಮದುವೆಗೆ, ಆ್ಯಂಡ್ ದೊಡ್ಡದು ಡಬಲ್ ಸ್ಟೆಪ್ ಆ ಥರ ಎಲ್ಲ ಜ್ಯುವೆಲರ್ಸ್ ಎಲ್ಲ ಇರುತ್ತಲ್ಲ, ಸೊ ಅದೆಲ್ಲ ಅವ್ರ ಹತ್ರ ನಿಮಗೆ ಅದೆಲ್ಲ ಕಲೆಕ್ಷನ್ಸು ಅವ್ರ ಹತ್ರ ಸಿಗುತ್ತೆ. ಸೊ ನೀವು ಜಸ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಗೆ ಯಾವ ರೀತಿ ಬೇಕು ಅದನ್ನು ನೀವು ಅವ್ರ ಹತ್ರ ಹೇಳಿದರೆ, ಅವ್ರು ಕೆಲವೊಂದು ಫೋಟೋಸ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತಾರೆ. ನಿಮ್ಗೆ ಅದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಅವರಿಗೆ ರಿಟರ್ನ್ ಕಳಿಸಿದ್ರೆ, ಸೊ ಅವರು ಅದ್ರ ಕಾಸ್ಟ್ ಆಗಿರ್ಬೋದು, ಪ್ರತಿಯೊಂದು ಡೀಟೇಲ್ಸ್ ಅವ್ರ ಹತ್ರ ನಿಮಗೆ ಸಿಗುತ್ತೆ. ಸೊ ಪ್ಲೀಸ್ ಇನ್ನು ಯಾರು ತಡ ಮಾಡಿದೆ, ಸುಮ್ಮನೆ ಅಮೌಂಟನ್ನು ವೇಸ್ಟ್ ಮಾಡಿದೆ ಹೊರಗಡೆ. ಈ ರೀತಿ ಅಮೌಂಟ್ನ ಉಳಿಸೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಸೊ ಅಮೌಂಟ್ನ ಉಳಿಸಿ ಈ ರೀತಿ ಕಡಿಮೆ ಪ್ರೈಸಲ್ಲಿ ನೀವು ಜ್ಯುವೆಲರ್ಸ್ನ ತಗೊಂಡ್ರೆ ನಿಮಗೂ ಏನೋ ಒಂಥರ ಖುಷಿ ಅಲ್ವಾ? ನಾನು ಒಂದು ನಂಬಿಕೆ ಮೇಲೆ ಈ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ನೀವು ಅವ್ರ ಹತ್ರ ಜ್ಯುವೆಲರ್ಸ್ನ ಪರ್ಚೇಸ್ ಮಾಡ್ಬೋದು. ಇದರಲ್ಲಿ ಯಾವುದೇ ರೀತಿ ಮೋಸ ಇರೋದಿಲ್ಲ, ಆ್ಯಂಡ್ ಒಂದೊಳ್ಳೆ ಗುಡ್ ಕ್ವಾಲಿಟಿ ಕೂಡ ಇರುತ್ತೆ. ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಡೌಟೇ ಬೇಡ, ತುಂಬ ಚೆನ್ನಾಗಿದೆ. ಆ್ಯಂಡ್ ನಾವು ಹೊರಗಡೆ ಯಾವ ರೀತಿ ಒಂದು ಶಾಪಲ್ಲಿ ಪರ್ಚೇಸ್ ಮಾಡ್ತೀವೋ ಅದೇ ಜ್ಯುವೆಲರ್ಸ್ ಇದು. ಭೈರವಿ ಕಲೆಕ್ಷನ್ಸ್ ಏನಿದೆ ಆ ಓನರ್ ಬಂದು ನನ್ನ ಫ್ರೆಂಡೇ. ಸೊ ನನಗೆ ಗೊತ್ತಿರೋರೆ, ತುಂಬ ವರ್ಷದಿಂದ ಗೊತ್ತು. ಸೊ ಇನ್ಸ್ಟಾಗ್ರಾಮಿಂದ ನನಗೆ ಪರಿಚಯ ಆಗಿತ್ತು ಅವರು. ಸೊ ಅವ್ರ ಹತ್ರ ತುಂಬ ಜನ ಏನಂತಾರೆ, ಸೆಲೆಬ್ರಿಟೀಸ್ ಎಲ್ಲ ಅವ್ರ ಹತ್ರ ಜ್ಯುವೆಲರಿ ಪರ್ಚೇಸ್ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಏನಿದೆ ಅದು ಹ್ಯಾಕ್ ಆಗಿಬಿಟ್ಟು ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಲಾಸ್ ಆಯಿತು, ಅಂದರೆ ಹೊರಟೋಯ್ತು. ಸೊ ಹಾಗಾಗಿ ಅವರು ತುಂಬ ದಿನಗಳಾದ ಮೇಲೆ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಸೊ ನಿಮಗೇನಾದರೂ ಈ ರೀತಿ ಜ್ಯುವೆಲರಿ ಸೆಟ್ ಆಗಿರ್ಬೋದು, ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಅವ್ರ ಹತ್ರ ನಿಮಗೆ ಸಿಗುತ್ತೆ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅಂತ ಹೇಳಿದರೆ, ನಾನು ಅವರ ಡೀಟೇಲ್ಸ್ ಏನಿದೆ ಅದನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು, ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ ಅವರು ಯೂಟ್ಯೂಬರ್ ಕೂಡ. ಸೊ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಏನಿದೆ ಅದ್ರ ಲಿಂಕು ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ನೀವು ಡೈರೆಕ್ಟಾಗಿ ಅವ್ರ ಹತ್ರನೇ ನೀವು ಕಾಂಟ್ಯಾಕ್ಟ್ ಮಾಡಿ ಪ್ರತಿಯೊಂದು ಡೀಟೇಲ್ಸ್ನ ನೀವು ತಿಳ್ಕೊಳ್ಬೋದು. ಆ್ಯಂಡ್ ಆಲ್ಸೋ ಮನೇಲೇ ಕೂತ್ಕೊಂಡು ವರ್ಕ್ ಮಾಡ್ತೀನಿ ಅಂತ ಹೇಳಿದರೆ, ಹೆಣ್ಮಕ್ಳು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ, ಹೆಣ್ಮಕ್ಳು ಅಂತಲೇ ಏನಲ್ಲ, ಗಂಡು ಮಕ್ಕಳು ಕೂಡ ನೀವು ಮನೇಲೇ ಕೂತ್ಕೊಂಡು ವರ್ಕ್ ಮಾಡ್ತೀನಿ ಅಂತ ಇಂಟ್ರೆಸ್ಟ್ ಇದ್ದರೆ, ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳೇ ಜಾಸ್ತಿ ಮನೇಲೇ ಇರ್ತೀವಲ್ವ. ಸೊ ನಿಮಗೇನಾದರೂ ಮನೇಲಿ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಈ ರೀತಿ,
ಸೊ ಈ ರೀತಿ ಏನಾದರೂ ನಿಮಗೆ ಅರ್ನ್ ಮಾಡಬೇಕು ಅಂತ ಅನಿಸಿದ್ರೆ ಭೈರವಿ ಕಲೆಕ್ಷನ್ಸ್ ಏನಿದೆ ಅವ್ರದ್ದು ಒಂದು ವಾಟ್ಸಪ್ ಗ್ರೂಪ್ಗೆ ಹೋಗಿಬಿಟ್ಟು ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವ ರೀತಿ ಮಾಡಬೇಕು, ಯಾವ ರೀತಿ ರೀಸೇಲ್ ಮಾಡೋದು ಏನು ಅಂತ ಎಲ್ಲ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಪ್ರತಿಯೊಂದು ಡೀಟೇಲ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ತಾರೆ. ಹಾಗಾಗಿ ನೀವು ಮನೇಲೇ ಕೂತ್ಕೊಂಡು ಅರ್ನ್ ಕೂಡ ಮಾಡ್ಬೋದು. ಸೊ ಎಷ್ಟು ಸಿಂಪಲ್ ಅಲ್ವಾ. ಸೊ ನಾನು ಏನಕ್ಕೆ ಈ ಒಂದು ರಿವ್ಯೂ ಕೊಡ್ತಾ ಇದ್ದೀನಿ ಅಂತ ಹೇಳಿದರೆ, ಒಂದು ಕೊಲಾಬ್ರೇಷನ್ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಟ್ರಸ್ಟ್. ನಾವೇನೇ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರು ನಮಗೆ ಅವ್ರ ಮೇಲೆ ನಂಬಿಕೆ ಇರಬೇಕು. ನಾವೇನೇ ಒಂದು ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಅವ್ರ ಮೇಲೆ ನಮಗೆ ನಂಬಿಕೆ ಇರಬೇಕು. ನನಗೆ ಅವರು ತುಂಬ ವರ್ಷಗಳಿಂದ ಗೊತ್ತು, ಹಾಗಾಗಿ ನಾನು ಅವ್ರನ್ನ ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ, ಮನೇಲೇ ಕೂತ್ಕೊಂಡು ಅರ್ನ್ ಮಾಡಬೇಕು ಅಂತ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಪ್ಲೀಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸುಮ್ಮನೆ ಮನೇಲೇ ಕೂತ್ಕೊಂಡು ಟೈಮ್ ಏನು ವೇಸ್ಟ್ ಮಾಡೋದು ಅಲ್ವಾ. ಇದು ಒಂದು ಇನ್ಫಾರ್ಮೇಷನ್ ನಿಮಗೆ ಸಿಗಲಿ ಅಂತ ಹೇಳಿ ನಾನು ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ನನಗೆ ಈ ಜ್ಯುವೆಲ್ಲರಿ ಬಗ್ಗೆ ನಾನೇನು ರಿವ್ಯೂ ಕೊಡೋದು ಅಂತ ಹೇಳಿದ್ರೆ ನಂಗೆ ತುಂಬ ಇಷ್ಟ ಆಯಿತು. ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾವುದಾದ್ರೂ ಇನ್ನೇನು ಯುಗಾದಿ ಹಬ್ಬನೂ ಬರ್ತಾ ಇದೆ ಹತ್ರ. ಸೊ ನಾನೇನಾದರೂ ಸ್ಯಾರಿ ವೇರ್ ಮಾಡಿದರೆ, ಆ್ಯಕ್ಚುಲಿ ನಾನೇನಾದ್ರು ಸ್ಯಾರಿ ವೇರ್ ಮಾಡಿದ್ರೆ ಖಂಡಿತ ನಾನು ಈ ಜ್ಯುವೆಲ್ಲರಿ ಸೆಟ್ನ ಹಾಕ್ಕೊಳ್ತೀನಿ. ನಂಗೆ ತುಂಬ ಇಷ್ಟ ಆಯಿತು. ಮೋನಿಕಾ ಅವರೇ, ಆ್ಯಕ್ಚುಲಿ ಅವ್ರ ನೇಮ್ ಬಂದು ಮೋನಿಕಾ. ಇದೊಂದು ಸಣ್ಣ ಇನ್ಫಾರ್ಮೇಷನ್ ಅಥವಾ ಇದೊಂದು ಸಣ್ಣ ಬ್ಲಾಗ್ ಆಗಿರುತ್ತೆ ಅಷ್ಟೇ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. 7K ಫೈನಲಿ ಕಂಪ್ಲೀಟ್ ಆಗಿದೆ. ಆದಷ್ಟು ಬೇಗ 10Kನೂ ಕಂಪ್ಲೀಟ್ ಆಗಿಬಿಡಲಿ. ಪಾಪು ಆರಾಮಾಗಿ ಮಲ್ಕೊಂಡಿದ್ದಾನೆ. ಲವ್ ಯು ಆಲ್. ಬಾಯ್ ಬಾಯ್.